ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 32 ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಸಂದೇಶದ ಶಿರೋನಾಮೆ ನಿನ್ನನ್ನು ಉಪದೇಶಿಸುವುದು ಎಂಬುದಾಗಿ. ನಮ್ಮನ್ನು ಯಾರು ಉಪದೇಶ ಮಾಡುತ್ತಾರೆ, ಯಾಕೆ ಉಪದೇಶ ಮಾಡುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಮೊದಲನೇದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಯೆಹೋವ ದೇವರು, ತಂದೆಯಾದ ದೇವರು, ಭೂಮಿ ಆಕಾಶಗಳ ಸರ್ವ ಸೃಷ್ಟಿಕರ್ತನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಿನ್ನನ್ನು ಉಪದೇಶಿಸಿ, ನಿನ್ನನ್ನು ಕಟಾಕ್ಷಿಸಿ, ನಿನ್ನ ಆಲೋಚನೆಯನ್ನು ನಿನಗೆ ಹೇಳುತ್ತೇನೆ ಎಂಬುದಾಗಿ ಈ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ನೀತಿವಂತರಾದ ಜನರನ್ನು ತಂದೆಯಾದ ದೇವರು ಉಪದೇಶ ಮಾಡುತ್ತಾನೆ, ಕಟಾಕ್ಷಿಸಿ ಅವರ ಆಲೋಚನೆಗಳು ತಿಳಿದುಕೊಂಡು ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತೇನೆ ಎಂಬುದಾಗಿ ಸರ್ವಲೋಕದ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಒಡೆಯನು, ನನ್ನ ನಿರ್ಮಾಣಿಕನು ಈ ಮಾತು ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಉಪದೇಶ ಮಾಡುವವರು ಯಾರೂ ಇಲ್ಲ, ನಮ್ಮ ಆಲೋಚನೆಗಳು ತಿಳಿದುಕೊಳ್ಳುವಂತವರು ಯಾರೂ ಇಲ್ಲ. ಈ ಲೋಕದಲ್ಲಿ ನಮಗೆ ಯಾರಾದರೂ ಉಪದೇಶ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ಉಪದೇಶ ಮಾಡುತ್ತಾರೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಲೋಚನೆಗಳು ಅವರ ಸ್ವಾರ್ಥಕ್ಕಾಗಿ ತಿಳಿದುಕೊಳ್ಳುತ್ತಾರೆ. ಕೊನೆಯದಾಗಿ ನಮ್ಮನ್ನು ಮೋಸಗೊಳಿಸುತ್ತಾರೆ, ನಮ್ಮನ್ನು ಕೆಳಗೆ ಬೀಳಿಸುವಂತವರಾಗಿದ್ದಾರೆ. ಆದರೆ ತಂದೆಯಾದ ದೇವರು, ನನ್ನ ಮಗನು ನನ್ನ ಮಗಳು, ಇವರಿಗೆ ನಾನು ಉಪದೇಶ ಮಾಡುತ್ತೇನೆ, ಇವರಿಗೆ ಒಳ್ಳೆ ಆಲೋಚನೆಗಳು ಹೇಳಿ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಾರೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಈ ಲೋಕದ ಜನರ ಉಪದೇಶವನ್ನು ತೆಗೆದುಕೊಂಡು ಈ ಲೋಕದ ಜನರು ಹೇಳುವ ಆಲೋಚನೆಗಳಲ್ಲಿ ನಾವು ನಡೆಯುತ್ತಾ ಇರುವುದಾದರೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ, ನಿತ್ಯ ಜೀವವನ್ನು ಅನುಭವಿಸುತ್ತಾ ಇದ್ದೇವೆ. ತಂದೆಯಾದ ದೇವರ ಎಲ್ಲ ಆಜ್ಞೆಗಳು ಕೈಗೊಂಡು ನಡೆಯುತ್ತಾ ತಂದೆಯಾದ ದೇವರು ನಮ್ಮನ್ನು ಯಾವ ರೀತಿಯಾಗಿ ಉಪದೇಶಿಸುತ್ತಾನೆ, ನಮ್ಮ ಆಲೋಚನೆಗಳು ತಿಳಿದಾತನಾಗಿದ್ದಾನೆ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾವುದೇ ರೀತಿಯಾದಂತ ಕಷ್ಟ, ತೊಂದರೆ, ದುಃಖ, ನೋವು, ವೇದನೆ, ಬಾಧೆಗಳು ಬರುವಾಗ ಈ ಸತ್ಯವೇದವನ್ನು ನಾವು ಧ್ಯಾನ ಮಾಡುವಂತವರಾಗ ಇದರ ಮೂಲಕವಾಗಿ ನಮ್ಮ ಜೀವಿತ ನಾವು ಯಾವ ರೀತಿಯಾಗಿ ಜೀವಿಸಬೇಕು, ನಾವು ಹೇಗೆ ಇರಬೇಕು, ಪ್ರತಿ ಒಂದೊಂದನ್ನು ಕೂಡ ಈ ಸತ್ಯವೇದ ನಮಗೆ ತಿಳಿಸುವಂತದಾಗಿದೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕಳೆದ ದಿನಗಳೆಲ್ಲ ನಮ್ಮ ಮನಸ್ಸು ಬಂದ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇರುವುದಾದರೆ, ನಮ್ಮ ಆಲೋಚನೆ ಹಾಗೆ ನಾವು ಜೀವಿಸುತ್ತಾ ಸೋಲು, ಕಷ್ಟ, ದುಃಖ, ನೋವು, ಕಣ್ಣೀರು, ಬಾಧೆಗಳು ನಾವು ಅನುಭವಿಸುತ್ತೇವೆ. ಆದರೆ ಈ ಒಂದು ದಿನದಲ್ಲಿ ನಮ್ಮ ಉಪದೇಶಕನಾದಂತ ದೇವರ ಕರಗಳಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಮ್ಮ ಆಲೋಚನೆಗಳು ತಿಳಿದಾತನಾಗಿದ್ದಾನೆ, ನಮ್ಮನ್ನು ಸರಿಯಾದ ಸಮಯದಲ್ಲಿ ನಮ್ಮನ್ನು ಸರಿಯಾಗಿ ನಡೆಸುತ್ತಾನೆ. ಈ ಒಂದು ದಿನದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಮ್ಮನ್ನು ಉಪದೇಶ ಮಾಡುವಾತನಲ್ಲಿ ಇದ್ದುಕೊಂಡು ನಾವು ನೀತಿವಂತರಾಗಿದ್ದುಕೊಂಡು ಸಮಾಧಾನದಿಂದ, ಸಂತೋಷದಿಂದ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಕರುಣೆ ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಲೋಕದಲ್ಲಿ ನಮಗೆ ಯಾರು ಕೂಡ ಹೇಳುವುದಿಲ್ಲ, ನಾನು ನಿನಗೆ ಉಪದೇಶ ಮಾಡುತ್ತೇನೆ, ನಿನ್ನ ಆಲೋಚನೆಯನ್ನು ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ. ಆದರೆ ಸರ್ವಲೋಕದ ಸೃಷ್ಟಿಕರ್ತನು, ತಂದೆಯಾದ ದೇವರು, ನನ್ನ ಮಗನು ನನ್ನ ಮಗಳು ಒಳ್ಳೆಯ ಮಾರ್ಗದಲ್ಲಿ ಇರಬೇಕು, ಅವರು ನೀತಿವಂತರಾಗಿ ಜೀವಿಸಬೇಕು, ನಿತ್ಯ ಜೀವವನ್ನು ಜೀವಿಸಬೇಕು ಎಂಬುದಾಗಿ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮ ವಿಷಯವಾಗಿ ಚಿಂತಿಸುತ್ತಾನೆ, ಉಪದೇಶ ಮಾಡುತ್ತಾನೆ, ನಮ್ಮನ್ನು ಮಾರ್ಗದಲ್ಲಿ ನಡೆಸುವಂತವನಾಗಿದ್ದಾನೆ. ನಾವಷ್ಟೇ ಉಪದೇಶ ಹೊಂದಿಕೊಂಡು ನಾವಷ್ಟೇ
ಒಳ್ಳೆ ಮಾರ್ಗದಲ್ಲಿ ಜೀವಿಸುತ್ತಾ ನೀತಿವಂತರಾಗಿ ಜೀವಿಸುತ್ತಾ ಇರದ ಹಾಗೆ ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಮಾರ್ಗ ಕಾಣದೆ ಅಲೆದಾಡುತ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ಈ ಸತ್ಯವೇದವನ್ನು ತಿಳಿಸಿ ಹೇಳುತ್ತಾ ತಂದೆಯಾದ ದೇವರು ನಿನಗೆ ಉಪದೇಶ ಮಾಡುತ್ತಾನೆ, ನಿನ್ನ ಆಲೋಚನೆ ತಿಳಿದುಕೊಂಡಿದ್ದಾನೆ. ನೀನು ತಂದೆಯಾದ ದೇವರ ಬಳಿಗೆ ಬಾ, ನೀತಿವಂತನಾಗಿ ಜೀವಿಸು, ನಿತ್ಯ ಜೀವನ ಅನುಭವಿಸುವುದಾಗಿ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಕ್ಕೆ ಆಶೀರ್ವದಿಸಲಿ. ಆಮೆನ್.